ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಮನು ಶಿರ್ಸಿ. ಇದೊಂದು ಶಿರ್ಸಿ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಶ್ರೀ ವೆಂಕಟರಮಣ ದೇವಸ್ಥಾನ. ಈ ಕ್ಷೇತ್ರದ ಹೆಸರು ಬಂದ್ಬಿಟ್ಟು ಮಂಜುಗುಣಿ ಅಂತ. ಶಿರ್ಸಿ ತಾಲೂಕಲ್ಲಿ ಇರುವಂಥ ಈ ಒಂದು ಕ್ಷೇತ್ರಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಪ್ರತಿ ವರ್ಷ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಕಾರಣ ಏನಂದರೆ ಇಲ್ಲಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಕೂಡ ನಡೆಯುತ್ತೆ. ಅದೇ ರೀತಿ ಈ ವರ್ಷ ಕೂಡ ಒಂದು ಜಾತ್ರಾ ಮಹೋತ್ಸವ ನಡೆದಿತ್ತು. ಸೊ ನಾನು ನನ್ನ ಕುಟುಂಬ ಸಮೇತವಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷವೂ ಹೋಗ್ತೀನಿ. ಈ ವರ್ಷ ಕೂಡ ಹೋಗಿದ್ದೆ. ನಾನೊಬ್ಬನೇ ಇಲ್ಲಿನ ಜಾತ್ರಾ ಮಹೋತ್ಸವವನ್ನು ನೋಡಿದ್ರೆ ಏನು ಚಂದ, ನಿಮಗೂ ಕೂಡ ತೋರಿಸ್ಬೇಕು ಅಂತ ಈ ಒಂದು ಸಣ್ಣ ಬ್ಲಾಗನ್ನು ಮಾಡ್ತಾ ಇದ್ದೀನಿ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಒಂದು ಜಾತ್ರೆಯನ್ನು ಕವರಪ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ನಿಮಗೆ ದೇವಸ್ಥಾನದಿಂದ ಹಿಡಿದು ಇಲ್ಲಿನ ಸ್ಥಳ ಪುರಾಣವನ್ನು ಕೂಡ ನನಗೆ ಗೊತ್ತಿರುವಷ್ಟು ಮಟ್ಟಕ್ಕೆ ನಾನು ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ಯಾರು ದಯವಿಟ್ಟು ವಿಡಿಯೋ ನೋಡೋದಕ್ಕೆ ಹೋಗಬೇಡಿ, ಇದು ನಮ್ಮ ರಿಕ್ವೆಸ್ಟ್. ನೋಡಿ ಇವಾಗ ಎಷ್ಟೊಂದು ಜನ ಸೇರಿದ್ದಾರೆ. ರಾತ್ರಿ ಆದರೂ ಕೂಡ ಎಷ್ಟೊಂದು ಜನಸಾಗರ ಇದೆ. ಈ ಒಂದು ವೆಂಕಟರಮಣ ದೇವಸ್ಥಾನ ಇರುವಂಥದ್ದು ಶಿರ್ಸಿ ತಾಲೂಕಲ್ಲಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಪ್ರತಿ ವರ್ಷ ಕೂಡ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಇಲ್ಲಿ ಪಕ್ಕದಲ್ಲಿ ಕೂಡ ಒಂದು ತೇರನ್ನು ನೀವು ನೋಡಬಹುದು. ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ಇವಾಗ ನೀವು ನೋಡ್ತಾ ಇರುವಂಥದ್ದು ಶ್ರೀ ವೆಂಕಟರಮಣ ದೇವರ ಒಂದು ಮೂಲ ವಿಗ್ರಹ ಇವಾಗ ಕಾಣುತ್ತೆ. ಈ ಒಂದು ಮೂಲ ವಿಗ್ರಹದ ದರ್ಶನವನ್ನು ನಾನು ನನ್ನ ಕುಟುಂಬದ ಸಮೇತ ಮಾಡಿ ಪುನೀತನಾದೆ. ನೀವು ಕೂಡ ಈ ಒಂದು ದೇವರ ವಿಗ್ರಹವನ್ನು ನೋಡಿ ಪುನೀತರಾಗಿ. ತುಂಬ ಅತ್ಯಂತ ಶಕ್ತಿಶಾಲಿಯಾದಂತಹ ಶ್ರೀ ವೆಂಕಟರಮಣ ದೇವರ ವಿಗ್ರಹ ಇದು. ಮನಸ್ಸಲ್ಲಿ ಏನೋ ಒಂದು ಒಳ್ಳೆಯ ಭಾವನೆ ಮತ್ತು ಕೋರಿಕೆಯನ್ನು ಇಟ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದರೆ ಈಡೇರುತ್ತೆ ಅಂತ ಹೇಳೋದು ಇಲ್ಲಿನ ಜನರ ಒಂದು ನಂಬಿಕೆಯಾಗಿದೆ. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ, ಆದರೂ ಕೂಡ ನಾನು ನಿಮಗೆ ವಿಡಿಯೋನ ತೋರಿಸ್ಬೇಕು ಅನ್ನೋದಿರುವ ಸಲುವಾಗಿ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋಗೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಕೂರ್ಮಾವತಾರದಲ್ಲಿ ಆಮೆ ಇರುವಂಥದ್ದು. ಇದು ದೇವಸ್ಥಾನದ ಎಂಟ್ರೆನ್ಸ್. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಇದು ಹೊರಗಡೆಯಿಂದ ಪೂರ್ತಿ ಸಿಮೆಂಟಿಂದ ನಿರ್ಮಾಣ ಮಾಡಿದ್ದಾರೆ, ಆದರೆ ಒಳಗಡೆ ಮಾತ್ರ ಪೂರ್ತಿ ಕಲ್ಲಿಂದ ನಿರ್ಮಾಣ ಆಗಿರುವಂತಹ ಪುರಾತನ ದೇವಸ್ಥಾನ ಇದು. ರಾಜರ ಮಹಾರಾಜರ ಕಾಲದಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಸುಮಾರು ವರ್ಷಗಳಿಂದ ಇಲ್ಲಿ ಇದೇ ರೀತಿ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ವಿಧಿವಿಧಾನಗಳು ನಡೀತಾನೆ ಇದೆ. ಮತ್ತೊಂದೇನೆಂದರೆ ಈ ಒಂದು ಕ್ಷೇತ್ರದಲ್ಲಿ ಹರಕೆಯನ್ನು ಕೂಡ ಜನ ಕಟ್ತಾರೆ. ಮದುವೆ, ಮಕ್ಕಳು, ಈ ರೀತಿ ಎಷ್ಟೋ ಸಮಸ್ಯೆಗಳಿದ್ದು ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಹರಕೆಯನ್ನು ಕಟ್ಟಿದ್ರೆ ಈಡೇರುತ್ತೆ ಅನ್ನೋದು ಇಲ್ಲಿನ ಜನರ ಒಂದು ನಂಬಿಕೆಯಾಗಿದೆ. ಪ್ರತಿ ವರ್ಷ ಕೂಡ ಇಲ್ಲಿ ಇದೇ ರೀತಿ ಜಾತ್ರೆ ನಡೆಯುತ್ತೆ. ನಾನು ನನ್ನ ಕುಟುಂಬದ ಸಮೇತವಾಗಿ ಪ್ರತಿ ವರ್ಷ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತೀನಿ. ಈ ವರ್ಷ ಕೂಡ ಬಂದಿದ್ದೀನಿ. ತುಂಬ ಸಂತೋಷ ಆಗ್ತಾಯಿದೆ. ಅದ್ರ ಜೊತೆಗೆ ಪ್ರತಿ ವರ್ಷ ಬಂದು ನಾನು ಮಾತ್ರ ನೋಡ್ಕೊಂಡು ಹೋಗ್ತಿದ್ದೆ. ಈ ವರ್ಷ ನಿಮಗೂ ಕೂಡ ವಿಡಿಯೋ ತೋರಿಸ್ತಾ ಇದ್ದೀನಿ ಅನ್ನೋವಂಥ ಸಂತೋಷ ನನಗಿದೆ. ದಯವಿಟ್ಟು ನಮಗೆ ಇದೇ ರೀತಿ ನೀವು ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ತೋರಿಸ್ತಾನೆ ಇರ್ತೀವಿ. ಈ ಒಂದು ಕ್ಷೇತ್ರ ಅಂತ ಅಲ್ಲ, ನಾನು ಇದೇ ರೀತಿ ಮತ್ತೆ ಬ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಜೊತೆಗೆ ನಮ್ಮ ಶಿರ್ಸಿಯಲ್ಲಿ ಮಾರಿಕಾಂಬ ದೇವಸ್ಥಾನ ಆಗಿರ್ಬೋದು, ಅಥವಾ ಇನ್ನೂ ಹೆಚ್ಚು ಪ್ರವಾಸಿ ತಾಣಗಳು ಕೂಡ ಇದೆ. ಅದೆಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಿ ನೋಡಿ, ಇದು ಕಲ್ಲಿನ ದೇವಸ್ಥಾನ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಇತಿಹಾಸನೇ ಇದೆ. ಪುರಾತನ ರಾಜರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇದು. ಇಲ್ಲಿ ಲೈಟಿಂಗನ್ನು ತುಂಬ ಅದ್ಭುತವಾಗಿ ಅರೇಂಜ್ ಮಾಡಿದ್ದಾರೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಮತ್ತೆ ಈಗ ಹೊರಗಡೆ ಬಂದಿದ್ದೀವಿ. ಇದೇ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಗರ್ಭಗುಡಿಯ ದೇವಸ್ಥಾನದಲ್ಲಿ ನಾವು ದರ್ಶನವನ್ನು ಮಾಡಿಕೊಂಡು ಇವಾಗ ಬಂದ್ವಿ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ. ಸೊ ಇದೇನೆಂದರೆ, ಯಾರಾದರೂ ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆಯನ್ನು ಇಟ್ಕೊಂಡು ಇಲ್ಲೊಂದು ಕಾಯಿನನ್ನು ಅಂಟಿಸ್ತಾರೆ. ಈ ಕಾಯಿನ್ ಏನಾದರೂ ಅಂಟಿದ್ರೆ ಅವ್ರ ಮನಸ್ಸಲ್ಲಿರೋ ಕೋರಿಕೆ ಈಡೇರುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಹಾಗಂತ ಇದಕ್ಕೆ ಯಾವುದೇ ರೀತಿ ಗಮ್ ಆಗಲಿ ಮತ್ತು ಅಂಟಿನ ಯಾವುದೇ ರೀತಿ ಪದಾರ್ಥಗಳನ್ನು ಯೂಸ್ ಮಾಡೋದಿಲ್ಲ. ಹಾಗೆ ಒಂದು ಕಾಯಿನನ್ನು ಅಂಟಿಸ್ತಾರೆ. ಅದೇನಾದರೂ ನೆರವೇರುತ್ತೆ ಅನ್ನೋ ಥರ ಇದ್ದರೆ ಮಾತ್ರ ಕಾಯಿನ್ ಅಂಟುತ್ತೆ, ಇಲ್ಲಾಂದರೆ ಅಂಟೋದಿಲ್ಲ ಅನ್ನೋದು ಇಲ್ಲಿನ ಜನರ ಒಂದು ನಂಬಿಕೆಯಾಗಿದೆ. ನೀವು ಕೂಡ ಒಮ್ಮೆ ಬಂದು ಈ ಕ್ಷೇತ್ರದಲ್ಲಿ ಇದೇ ರೀತಿ ಮನಸ್ಸಲ್ಲಿ ಏನಾದರೂ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡು ಕಾಯಿನನ್ನು ಅಂಟಿಸಿದ್ರೆ ಅದೇನಾದರೂ ಈಡೇರುತ್ತೆ ಅನ್ನೋ ಥರ ಇದ್ದರೆ ನೀವು ಕೂಡ ಒಂದು ಪ್ರಯತ್ನವನ್ನು ಮಾಡಬಹುದು. ನೆಕ್ಸ್ಟು ನಾವಿವಾಗ ದೇವಸ್ಥಾನದ ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೀವಿ. ಇಲ್ಲೂ ಕೂಡ ನೋಡ್ಬೋದು, ತುಂಬ ಒಂದು ರೀತಿ ಪುಸ್ತಕಗಳನ್ನು ಕೂಡ ಸೇಲ್ ಮಾಡ್ತಿದ್ದಾರೆ. ಅದ್ರ ನಂತರ ನಾವಿವಾಗ ಜಾತ್ರೆ ಪೇಟೆಗೆ ಬಂದಿದ್ದೀವಿ. ಸ್ವೀಟ್ಸ್ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ಒಂದು ರೀತಿ ಜಾತ್ರೆ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಅದರ ವೈಭವನೇ ಬೇರೆ. ಸೊ ನಾನಂತೂ ನನ್ನ ಕುಟುಂಬದ ಜೊತೆಗೆ ಬಂದು ತುಂಬ ಅದ್ದೂರಿಯಾಗಿ ಎಲ್ಲ ಜಾತ್ರೆಯ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಕೊಂಡು ಹೋದೆ. ನಮ್ಮ ಶಿರ್ಸಿ ತಾಲೂಕು ಅಂತಂದರೆ ಮಾರಿಕಾಂಬ ಜಾತ್ರೆ ಪ್ರತಿ ವರ್ಷ ನಡೀತಾ ಇರುತ್ತೆ. ಅದರ ನಂತರ ಈ ಜಾತ್ರೆ ಕೂಡ
ಅಷ್ಟೇ ವಿಜೃಂಭಣೆಯಿಂದ ನಡೆಯುವಂಥದ್ದು. ಎಷ್ಟು ರಾತ್ರಿ ಆದರೂ ಕೂಡ ಜನಸಾಗರ ಕಮ್ಮಿ ಆಗ್ತಾ ಇಲ್ಲ. ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಯಾಕಂದರೆ ವೆಂಕಟರಮಣ ದೇವಸ್ಥಾನ ಅಂತಂದರೆ ನಮಗೆ ನೆನಪಾಗೋದು ತಿರುಪತಿ. ಆದರೆ ನಮ್ಮೂರಿನ ಹತ್ತಿರ ಇರುವಂತಹ ಈ ಒಂದು ಮಂಜುಗುಣಿ ಕ್ಷೇತ್ರದಲ್ಲಿ ತಿರುಪತಿಯ ಅಷ್ಟೇ ವೈಭವವಾಗಿ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಎರಡನೇ ತಿರುಪತಿ ಅಂತ ಹೇಳಿದ್ರು ಕೂಡ ಏನು ಅದಕ್ಕೆ ಲಭ್ಯ ಆಗುವಂಥ ರೀತಿಯೇ ಇದೆ. ಯಾಕಂದರೆ ಅಷ್ಟೊಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಎರಡನೇ ತಿರುಪತಿ ಅಂತಲೇ ಕೂಡ ಹೇಳ್ಬೋದು. ನೀವು ಏನಾದರೂ ಈ ಕ್ಷೇತ್ರವನ್ನು ನೋಡಿಲ್ಲ ಅಂತ ಅಂದರೆ ಒಮ್ಮೆ ಬಂದು ಈ ಒಂದು ಕ್ಷೇತ್ರದಲ್ಲಿ ದರ್ಶನವನ್ನು ಮಾಡಿ ನಿಮ್ಮ ಕಷ್ಟಗಳೇನಿದೆ ಅದನ್ನು ವೆಂಕಟರಮಣ ಸ್ವಾಮಿಯ ಮುಂದೆ ಹೇಳಿ ಒಂದು ಹರಕೆಯನ್ನು ಮಾಡಿಕೊಂಡ್ರೆ ಅಲ್ಲಿ ಖಂಡಿತ ಈಡೇರುತ್ತೆ ಅನ್ನುವಂಥದ್ದು ಈ ಒಂದು ಕ್ಷೇತ್ರದ ನಂಬಿಕೆಯಾಗಿದೆ. ಇದು ಪಕ್ಕ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಂದರೆ ಶಿರ್ಸಿಯಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಕುಮಟಾ ರೋಡಿಗೆ ಹೋದರೆ ಅಲ್ಲಿ ಮಂಜುಗುಣಿ ಅಂತ ರೈಟಲ್ಲಿ ಬೋರ್ಡ್ ಇದೆ. ನೀವು ಲೊಕೇಶನ್ ಕೂಡ ಹಾಕ್ಕೊಂಡು ಹೋಗ್ಬೋದು. ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಪ್ಲೇಸ್ನ ಲೊಕೇಶನ್ನ ಕೂಡ ಹಾಕಿರ್ತೀನಿ. ನೋಡಿ, ಈ ಒಂದು ಕ್ಷೇತ್ರ ಮಂಜುಗುಣಿ ಎಲ್ಲ ಪೇಟೆ ಕಡೆ ತಿರುಗಾಡ್ತಾ ಇದ್ದೀವಿ. ನಾನಂತೂ ನನ್ನ ಕುಟುಂಬದ ಸಮೇತ ಪೂರ್ತಿ ಎಲ್ಲ ಕಡೆ ತಿರುಗಿ ಎಂಜಾಯ್ ಮಾಡ್ಕೊಂಡು ಬಂದೆ. ನೀವೇನಾದರೂ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಇದ್ದರೆ ನಾರ್ಮಲ್ ಟೈಮಲ್ಲೂ ಕೂಡ ಬರ್ಬೋದು. ಪ್ರತಿದಿನ ದೇವಸ್ಥಾನ ಓಪನ್ ಇರುತ್ತೆ. ಅದ್ರ ಜೊತೆಗೆ ಜಾತ್ರಾ ಮಹೋತ್ಸವ ಅಂತ ಬಂದಾಗ ಈ ಥರದ್ದು ಈವೆಂಟ್ಗಳಿದ್ದಾಗ ಬಂದರೆ ಏನೋ ಒಂಥರ ಖುಷಿ ಇರುತ್ತೆ, ಜನಸಾಗರ ಇರುತ್ತೆ. ಬಾಕಿ ಟೈಮಲ್ಲೆಲ್ಲ ದೇವಸ್ಥಾನ ಸಾಯಂಕಾಲ ಕ್ಲೋಸ್ ಆಗಿಬಿಡುತ್ತೆ. ಇಂಥ ಜಾತ್ರಾ ಮಹೋತ್ಸವ ಅಂತ ಅಂದರೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ರಾತ್ರಿ 12-1 ಗಂಟೆವರೆಗೂ ಎಲ್ಲ ಓಪನ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜಾತ್ರೆ ಅಂದರೆ ವಿಶೇಷ ಅಲ್ವಾ. ಈ ಒಂದು ಜಾತ್ರೆಯನ್ನು ನೋಡೋದ್ರ ಸಲುವಾಗಾದರೂ ನಾವು ಈ ಒಂದು ಮಂಜುಗುಣಿ ಕ್ಷೇತ್ರಕ್ಕೆ ಹೋಗೋದು ತುಂಬ ಒಳ್ಳೆಯದು. ಸೊ ಈ ವಿಡಿಯೋದಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೇನಾದರೂ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಹೆಚ್ಚಿಗೆ ವಿಡಿಯೋನ ಶೇರ್ ಮಾಡಿ. ನೀವು ಮಾಡೋ ಒಂದು ಶೇರಿಂದ, ನೀವು ಮಾಡೋ ಒಂದು ಲೈಕಿಂದ ನಮಗೆ ಅತಿ ಹೆಚ್ಚು ಮೋಟಿವೇಟ್ ಸಿಕ್ಕಂತಾಗುತ್ತೆ. ಇನ್ನೂ ಹೆಚ್ಚಿಗೆ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಒಂದು ರೀತಿ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಜೊತೆಗೆ ನಮ್ಮ ಶಿರ್ಸಿ ತಾಲೂಕು ಅಂತ ಅಂದರೆ ಶಿರ್ಸಿ ಆಗಿರ್ಬೋದು, ಯಲ್ಲಾಪುರ ಆಗಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಅಂದರೆ ನಮ್ಮ ಕಡೆ ತುಂಬ ಪ್ರವಾಸಿ ತಾಣಗಳು ಎಲ್ಲ ಆಲ್ರೆಡಿ ಇದ್ದಾವೆ. ಈ ಎಲ್ಲ ಪ್ರವಾಸಿ ತಾಣಗಳನ್ನು ನಾನು ನಿಮಗೆ ವ್ಲಾಗ್ ಮುಖಾಂತರ ತೋರಿಸೋದಕ್ಕೆ ಹೊರಟಿದ್ದೀನಿ. ಮುಂದೆ ಕೂಡ ನಾನು ತೋರಿಸ್ತೀನಿ. ಅತಿ ಹೆಚ್ಚು ಪ್ರವಾಸಿ ತಾಣಗಳಿರುವಂಥದ್ದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆನ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂದರೆ ಕರ್ನಾಟಕದ ಕಾಶ್ಮೀರ ಅಂತಲೇ ಕರೀತಾರೆ ಉತ್ತರ ಕನ್ನಡ ಜಿಲ್ಲೆನ. ಸೊ ತುಂಬ ಪ್ರಕೃತಿ ಮಡಿಲಲ್ಲಿರುವಂತಹ ಜೋಗ್ ಫಾಲ್ಸ್ ಆಗಿರಬಹುದು, ಅಥವಾ ಇನ್ನು ತುಂಬ ಇದ್ದಾವೆ, ಉಂಚಳ್ಳಿ ಫಾಲ್ಸ್, ಇದೇ ರೀತಿ ಸಹಸ್ರಲಿಂಗ ಅಂತ ತುಂಬ ಅತಿ ಹೆಚ್ಚು ಪ್ರವಾಸಿ ತಾಣಗಳಿರುವಂಥದ್ದು ನಮ್ಮ ಕಡೆನೇ. ಈ ಮಂಜುಗುಣಿ ಕ್ಷೇತ್ರಕ್ಕೆ ನೀವು ಬಂದರೆ ಇಲ್ಲಿ ಸಮೀಪದಲ್ಲೇ ಯಾಣ ಅಂತ ಒಂದು ಅದ್ಭುತವಾದಂಥ ಪ್ಲೇಸ್ ಇದೆ. ಸುಮಾರು ಚಿತ್ರೀಕರಣಗಳೆಲ್ಲ ಇಲ್ಲೇ ಆಗಿದೆ. ನಮ್ಮೂರ ಮಂದಾರ ಶಿವರಾಜ್ ಕುಮಾರ್ ಅವರ ಸಿನಿಮಾ ಚಿತ್ರೀಕರಣ ಕೂಡ ಆಗಿರುವಂಥ ಪ್ಲೇಸ್ ಇದು. ಅತ್ಯಂತ ತುಂಬ ಚೆನ್ನಾಗಿದೆ. ಯಾಣ ಆಗಿರಬಹುದು ಮತ್ತು ಜೋಗ್ ಫಾಲ್ಸ್. ನಮ್ಮ ಕಡೆ ತುಂಬ ಅತ್ಯಂತ ಹೆಚ್ಚು ಪ್ರವಾಸಿ ತಾಣಗಳಿದೆ. ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಮಾಡೋ ಒಂದೇ ಒಂದು ಸಪೋರ್ಟಿಂದ ನಾವು ಇನ್ನೂ ಅತ್ಯಂತ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಾನು ನಿಮ್ಮ ಮನು ಶಿರ್ಸಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ.